ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರುವಂತಹ ಜಾಗ ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಕವಲೇದುರ್ಗ. ಬನ್ನಿ ಕವಲೇದುರ್ಗದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾರು ವೇನ ಮಿಸ್ ಮಾಡ್ಕೊಬೇಡಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದಂಗೆ ವೇನ ಮಿಸ್ ಆಗಿತ್ತು ನಮಗೆ. ನಾವು ಮೇಲ್ಗಡೆ ಹೋಗಿದ್ವಿ, ಸೊ ರೈಟ್ ವೇ ಬಂದು ಕೆಳಗಡೆ ಹೋಗಬೇಕು. ಕೆಳಗಡೆ ಬಂದರೆ ಇಲ್ಲಿಂದ ಬಂದು ಬೈಕ್ನ ಇಲ್ಲಿ ಪಾರ್ಕ್ ಮಾಡಬೇಕಾಗತ್ತೆ. ಹಾಗೆ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ನೇಚರ್ ನೋಡಿಕೊಂಡು ಇಲ್ಲಿಂದ ನಮ್ಮ ದಾರಿ ಸಾಗುತ್ತೆ ಕೋಟೆ ಕಡೆಗೆ. ನೋಡಿ, ಹೊಲ ಗದ್ದೆ ಮಧ್ಯೆ ಒಂದು ಸಣ್ಣ ದಾರಿಯನ್ನು ದಾಟಿದ್ರೆ ಒಂದು ದೊಡ್ಡ ಕೋಟೆ. ಆ ಕೋಟೆನೇ ಕವಲೇದುರ್ಗ ಕೋಟೆ. ಈ ಕೋಟೆಯ ಇತಿಹಾಸ ನಾನು ಕೇಳಿದ ಮೇಲೆ ನನಗಂತೂ ತುಂಬ ಶಾಕ್ ಆಯಿತು. ಈ ಥರ ಒಂದು ಕೋಟೆಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ. ಇವು ಮಾತ್ರ ನಾವೆಲ್ಲೋದ್ರೂ ಹಿಂದೆ ಬರ್ತಾ ಇದ್ದಾರೆ ನೋಡಿ. ನಮ್ಮ ಹಿಂದೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಂದ ಮೇಲೆ ಇವ್ರಿಗೊಂದು ಬಿಸ್ಕೆಟು ಇಲ್ಲ ಬನ್ನು ಏನಾದರೂ ಒಂದು ಫಿಕ್ಸು. ನಿಮಗೆ ಟಿಫನ್ ನಮ್ಮ ಕಡೆಯಿಂದಾನೆ ಇವತ್ತು, ಓಕೆನಾ? ಓಕೆ ಬಾಸ್. ಈ ಕೋಟೆನ ಫಸ್ಟು ಕರೀತಾ ಇದ್ದಿದ್ದು ಕವಲೇದುರ್ಗ ಅಂತ. ಏಕೆ ಅಂತಂದರೆ ನಗರದ ಕೋಟೆಯಿಂದ ಕವಲು ಜನರು ಬಂದು ನಿಂತಹ ಸ್ಥಳ ಅಂತ ಹೇಳ್ತಾರೆ. ಅದಕ್ಕೆ ಕವಲೇದುರ್ಗ ಅಂತ ಕರೀತಾ ಇದ್ರು. ಆಮೇಲೆ ಕಪಿಲದುರ್ಗ ಅಂತ ಕರೆದ್ರು. ಯಾಕೆ ಅಂದರೆ ರಾಜರು ಕಪಿಲವರ್ಣದ ಹಸುಗಳನ್ನು ಸಾಕ್ತಾ ಇದ್ರಂತೆ ಜಾಸ್ತಿ, ಅದಕ್ಕೆ ಕಪಿಲದುರ್ಗ ಅಂತ ಕರೆದ್ರು. ಕೊನೆಗೆ ಸೈನಿಕರೆಲ್ಲ ನಿಂತು ಕಾವಲು ಕಾಯ್ತಾ ಇದ್ದಿದ್ದಕ್ಕೆ ಕಾವಲೇದುರ್ಗ ಅಂತ ಹೆಸರು ಬಂತು. ಹಾಗೆ ಕಾಲಕ್ರಮೇಣ ಕಾವಲೇದುರ್ಗ ಹೋಗಿ ಕವಲೇದುರ್ಗ ಆಯಿತು. ಇದು 9ನೇ ಶತಮಾನದ ಕೋಟೆ. 16ನೇ ಕೆಳದಿ ಸಂಸ್ಥಾನದ ಕೊನೆಯ ಕ್ಯಾಪಿಟಲ್ ಆಗಿತ್ತು. ಇದರ ಸುತ್ತಳತೆ ಬಂದು ಟೋಟಲ್ ಕೋಟೆಯ ಸುತ್ತಳತೆ ಬಂದು ಸುಮಾರು 15ರಿಂದ 18 ಕಿಲೋಮೀಟರ್ ಇದೆ. ಇದು 7 ಸುತ್ತಿನ ಕೋಟೆ. ಹಾಗೆ 7 ಕೆರೆಗಳು ಉಳ್ಳಂತಹ ಕೋಟೆ. 7 ಸುತ್ತಲ್ಲಿ 2 ಸುತ್ತು ಕರೆಕ್ಟಾಗಿ ಕಾಣಲ್ಲ, ಆದರೆ ಇನ್ನು 5 ಸುತ್ತುಗಳನ್ನು ನಾವು ಆರಾಮಾಗಿ ನೋಡ್ಬೋದು. ಇದು ನಮಗೆ ಸಿಕ್ಕಂತಹ ಮೊದಲನೇ ದ್ವಾರ, ಅಂದರೆ ಮೊದಲನೇ ಸುತ್ತು. ನೀವೇನಾದರೂ ಕೋಟೆಗೆ ಬರಬೇಕಾದ್ರೆ ಕೂಲಾಗಿರೋ ಟೈಮ್ನ ಚೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಬೇಸಿಗೆಗಾಲದಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ. 4 ಅವರಿಂದ 5 ಅವರ್ ಬೇಕು ಈ ಕೋಟೆನ ಕಂಪ್ಲೀಟಾಗಿ ನೀವು ನೋಡಬೇಕಾದ್ರೆ. ಹಾಗಾಗಿ ನೀವು ಮಳೆಗಾಲದಲ್ಲಿ ಅಂದರೆ ಲೈಟ್ ಮಳೆ ಇರೋವಾಗ ಬಂದರೆ ಅದ್ಭುತವಾಗಿ ಕೋಟೆನ ನೋಡ್ಬೋದು. ಹಾಗೆ ಈ ದ್ವಾರಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು. ನಾನು 7 ಸುತ್ತು ಅಂತಂದೆ, ಅದರಲ್ಲಿ 2 ಸುತ್ತು ಆಲ್ರೆಡಿ ಮುಗಿದಿದೆ. ಈ ಕೋಟೆ ಮೊದಲು ಪಾಳೆಗಾರ ನಾಯಕತ್ವದ ದಬ್ಬಾಳಿಕೆಯಲ್ಲಿ ಇದ್ದಂತಹ ಕೋಟೆ. ಅವರಿಂದ ಹಿರಿಯ ವೆಂಕಟಪ್ಪ ನಾಯಕ ಇದನ್ನು ವಶಪಡಿಸಿಕೊಳ್ತಾರೆ. ವಶಪಡಿಸ್ಕೊಂಡು ಒಂದಿನ ಬೇಟೆಗೆ ಅಂತ ಬರ್ತಾರೆ. ಬೇಟೆಗೆ ಅಂತ ಬಂದಾಗ ಒಂದು ಮೊಲ ಇವರನ್ನು ಬೆನ್ನಟ್ಟುತ್ತೆ. ಬೆನ್ನಟ್ಟಿದಾಗ ಇವ್ರಿಗೆ ಅನಿಸೋದು ಇದು ಯಾವುದೊಂದು ಪುಣ್ಯ ಸ್ಥಳ ಇರ್ಬೋದು ಅಂತ ಹೇಳಿ ಕೆಳಗಡೆ ಬಂದು ಊರಿನ ಜನರನ್ನು ಕೇಳ್ತಾರೆ. ಊರಿನ ಜನರು ಕೂಡ ಏನೂ ಸಹ ಗೊತ್ತಿರಲ್ಲ. ಆಗ ಇವರು ಇಲ್ಲೊಂದು ಶಿವಾಲಯವನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಅವರು ಸೀದಾ ಹೋಗಿದ್ದು ಕಾಶಿಗೆ ಹೋಗಿ ಅಲ್ಲಿಂದ ಒಂದು ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ನೀವು 2 ಗರುಡಗಂಬವನ್ನು ನೋಡ್ಬೋದು. ಎಲ್ಲ ದೇವಸ್ಥಾನಗಳಲ್ಲಿ 1 ಗರುಡಗಂಬ ಇರುತ್ತೆ, ಆದರೆ ಈ ದೇವಸ್ಥಾನದಲ್ಲಿ 2 ಗರುಡಗಂಬ ಇದೆ. ಯಾಕೆ ಅಂತ ನೀವು ಕೇಳೋದಾದರೆ ಇದು ಕಾಶಿ ವಿಶ್ವನಾಥನ ಒಂದು ದೇವಸ್ಥಾನ. ಕಾಶಿಯಲ್ಲಿ ಬಿಟ್ಟರೆ ಅಲ್ಲಿ 2 ಗರುಡಗಂಬ ಇದೆ. ಕಾಶಿಯಲ್ಲಿ ಬಿಟ್ಟರೆ ನೆಕ್ಸ್ಟು 2 ಗರುಡಗಂಬ ಇರುವಂಥ ಏಕೈಕ ದೇವಸ್ಥಾನ ಅಂದರೆ ಅದು ಕವಲೇದುರ್ಗದಲ್ಲಿರುವ ಕಾಶಿ ವಿಶ್ವನಾಥನ ದೇವಸ್ಥಾನ. ಆ ದೇವಸ್ಥಾನವನ್ನು ನೋಡಿ ಅಲ್ಲಿನ ಸುತ್ತಮುತ್ತ ಜಾಗವನ್ನು ನೀವೇನಾದರೂ ಈ ಕ್ಲೈಮೇಟಲ್ಲಿ ನೋಡಿದ್ರೆ ಅದ್ಭುತವಾಗಿ ಇರುತ್ತೆ. ಮತ್ತು ಇಲ್ಲಿ ನಾವು ವಾಸ್ತುಶಿಲ್ಪದ ಕೆತ್ತನೆಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕೋಟೆಯ ಮೇಲಿಂದ ನಾವು ನೋಡಿದಾಗ ನೋಡಿ, ಕೋಟೆ ಎಷ್ಟು ಸುಂದರವಾಗಿ ಕಾಣುತ್ತೆ. ಸುತ್ತಮುತ್ತ ಎಲ್ಲ ಫುಲ್ಲು ಕಾಡು. ಟಾಪ್ ಹೋಗೋಣ, ತುಂಬ ಕಷ್ಟ ಇದೆ ನೋಡಿ. ಸ್ಟೆಪ್ಸ್ ಕೂಡ ಇಲ್ಲ, ಸ್ಟೆಪ್ಸ್ ಇಲ್ದಿರ ಹತ್ಬೇಕು, ಅದೇ ಟಾಸ್ಕು. ಹೊಸ ಸ್ಲಿಪ್ಪರಲ್ಲಿ ಜಾರತ್ತೆ ಅಂತ ಇದ್ದಾರೆ ನನ್ನ ಫ್ರೆಂಡು. ಬಟ್ ಸ್ಲಿಪ್ಪರಲ್ಲಿ ಜಾರಲ್ಲ, ಅದೇ ಟಾಸ್ಕ್. ಹೊಸ ಸ್ಲಿಪ್ಪರ್ ತಗೊಂಡ್ಬಂದಿರೋದು ನಾನು. ನೋಡೋಕ್ಕೆ ಪುಟಾಣಿ ಬೆಟ್ಟ ಅಂದ್ಬಿಟ್ಟು ನಾನು ಹತ್ತಕ್ಕೆ ಶುರು ಮಾಡಿದೆ. ಮಳೆ ಬರ್ತಾ ಇದ್ರಿಂದ ಸ್ವಲ್ಪ ಸ್ಕಿಡ್ ಆಗ್ತಾ ಇತ್ತು. ಹಾಗೆ ನನ್ನ ಫ್ರೆಂಡ್ ಕೂಡ ಹೇಳಿದ್ರು ಜಾರ್ತಿರಾ ಹುಷಾರು ಅಂತ.
ಇಲ್ಲಿಂದ ವಿಶ್ವನಾಥನ ಟೆಂಪಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬೆಟ್ಟದ ತುದಿಯಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಲಕ್ಷ್ಮೀನಾರಾಯಣ ದೇವಸ್ಥಾನ. ಇಲ್ಲಿಂದ ನಿಂತ್ಕೊಂಡು ನಾವು ನೋಡಿದಾಗ ಅರಮನೆಯ ಬಾಗಿಲು ಕಾಣುತ್ತೆ. ಈಗ ಮಳೆ ಬಂದು ತುಂಬ ಫಾಗ್ ಇರೋದ್ರಿಂದ ನಮ್ಗೆ ಇಲ್ಲಿಂದ ಆ ಒಂದು ಅರಮನೆಯ ಬಾಗಿಲು ಕಾಣೋದಿಲ್ಲ. ಇದೊಂದು ಸಂಧಿ ಇದೆ. ಸೊ ಈ ಡೌನಲ್ಲಿ ಒಂದೇ ಒಂದು ಚಿಕ್ಕದಾಗಿ ಒಂಥರ ಕಲ್ಯಾಣಿ ತರ ಕಾಣಿಸ್ತಾ ಇದೆ. ಬನ್ನಿ ನೋಡೋಣ. ಆಕ್ಚುಲಿ ಇಲ್ಲಿ ಯಾರು ಹೋಗಲ್ಲ ಅನ್ಸುತ್ತೆ ನೋಡಕ್ಕೆ. ನೋಡ್ಕೊಂಡು ಹುಷಾರಾಗಿ ಬರ್ಬೇಕು ಬರೋರಂದ್ರೆ. ಆಕ್ಚುಲಿ ನೀರು ಕಮ್ಮಿ ಇದ್ದಾಗ ಈಜಾಡ್ಬೋದು ಅಂತ ಅನ್ಕೊಂತೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಫೋರ್ಟ್ಗೆ ಬಂದಾಗ ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗಿದೆ ಜಾಗ. ಆಕ್ಚುಲಿ ಕಲ್ಯಾಣಿ ಅನ್ಕೊಂತೀನಿ. ತುಂಬಾ ನೀರಿರೋದ್ರಿಂದ ನಮ್ಗೆ ಹೋಗಕ್ ಆಗ್ತಾ ಇಲ್ಲ. ನೀರು ಮಾತ್ರ ಅಷ್ಟೇ ಕ್ಲೀನ್ ಆಗಿದೆ. ಬನ್ನಿ ಫ್ರೆಂಡ್ಸ್, ನೀವು ನೋಡೋರಂತೆ. ಎಷ್ಟು ನೀಟಾಗಿದೆ ನೀರಂದ್ರೆ ನೋಡಿ. ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ ಫ್ರೆಂಡ್ಸ್. ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ. ಓಕೆ, ಇದೇ ನಮ್ಮ ಕೆಳದಿ ಸಂಸ್ಥಾನದ ವೆಂಕಟಪ್ಪ ನಾಯಕ ಕಟ್ಟಿರುವಂತಹ ಅರಮನೆ. 14ನೇ ಶತಮಾನದಲ್ಲಿ 2 ಎಕರೆ ವಿಸ್ತೀರ್ಣದಲ್ಲಿ ಸುಣ್ಣ ಮತ್ತು ಬೆಲ್ಲವನ್ನು ಉಪಯೋಗಿಸಿ ಕಟ್ಟಿದಂತಹ 3 ಮಹಡಿಯ ಅರಮನೆ ಇದಾಗಿತ್ತು. ಈಗ ಯಾಕೆ ಈ ಅರಮನೆ ಹೀಗಾಗಿದೆ ಅನ್ನೋ ವಿಚಾರನ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಈ ಅರಮನೆಯನ್ನು ನಮಗೆ ನೋಡಿದ ತಕ್ಷಣ ನೆನಪಾಗೋದು ಕೆಳದಿ ರಾಣಿ ಚೆನ್ನಮ್ಮ. ಯಾಕೆ ಅಂತಂದರೆ ಕೆಳದಿ ರಾಣಿ ಚೆನ್ನಮ್ಮನ ಪಟ್ಟಾಭಿಷೇಕ ಆದಂತಹ ಅರಮನೆ ಇದಾಗಿತ್ತು. ಕೆಳದಿ ರಾಣಿ ಚೆನ್ನಮ್ಮ ಯಾಕೆ ಬಂದು ಇಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡ್ರು ಅಂದರೆ, ಕೆಳದಿ ರಾಣಿ ಚೆನ್ನಮ್ಮನ ಗಂಡ ಸೋಮಶೇಖರನ ವಿರೋಧಿಗಳು ವಿಷ ಹಾಕಿ ಚೆನ್ನಮ್ಮನ ಗಂಡನನ್ನು ಕೊಲ್ತಾರೆ. ಚೆನ್ನಮ್ಮನಿಗೆ ಮಕ್ಕಳಿರೋದಿಲ್ಲ. ಇದಾದ ನಂತರ ಅವರ ಒಂದು ಪಟ್ಟಾಭಿಷೇಕಕ್ಕೆ ಅಲ್ಲಿನ ವೈರಿಗಳು ವಿರೋಧವನ್ನು ಮಾಡ್ತಾರೆ. ಹಾಗಾಗಿ ಚೆನ್ನಮ್ಮನ ಪಟ್ಟಾಭಿಷೇಕ ಈ ಒಂದು ಅರಮನೆಯಲ್ಲಿ ನಡೆಯುತ್ತೆ 1762ರಲ್ಲಿ. ಹಾಗೆ ನೀವು ವಿಚಾರ ಮಾಡೋದಾದರೆ ಎಷ್ಟು ಅದ್ಭುತವಾದ ಅರಮನೆ ಯಾಕೆ ಇವತ್ತು ಈ ಸ್ಥಿತಿಗೆ ಬಂದಿದೆ? ಯಾರಿದಕ್ಕೆಲ್ಲ ಕಾರಣ? ಹೈದರಾಲಿಗಳು ಈ ಕೋಟೆ ಮೇಲೆ ಆಕ್ರಮಣ ಮಾಡಿ ಎಲ್ಲವನ್ನೂ ನಾಶ ಮಾಡಿ ಬೆಂಕಿ ಹಚ್ತಾರೆ. ಆ ಬೆಂಕಿ ಸರಿಸುಮಾರು ಒಂದು 3 ತಿಂಗಳ ಕಾಲ ಉರಿಯುತ್ತೆ. ಜಸ್ಟ್ ಥಿಂಕ್ ಮಾಡಿ ಫ್ರೆಂಡ್ಸ್, 3 ತಿಂಗಳ ಕಾಲ ಒಂದು ಕೋಟೆ ಕಂಟಿನ್ಯೂಸ್ ಆಗಿ ಉರಿತಾ ಇರುತ್ತೆ ಅಂದರೆ ಹೇಗಾಗಿರ್ಬೋದು ಆ ಕೋಟೆ ಪರಿಸ್ಥಿತಿ. ಬಟ್ ಆದರೆ ನಮ್ಮ ಕವಲೇದುರ್ಗದ ಕೋಟೆ 3 ತಿಂಗಳ ಕಾಲ ಉರಿದ್ರೂ ಕೂಡ ಸಂಪೂರ್ಣವಾಗಿ ನಾಶ ಆಗಿಲ್ಲ. ನೋಡ್ತಾ ಇರ್ಬೋದು ಮೇಲ್ಗಡೆ ಅರಮನೆ ಮಾತ್ರ ನಾಶ ಆಗಿದೆ. ಬಟ್ ಪಿಲ್ಲರ್ಸು, ಬಟ್ ಅವ್ರ ಟೆಕ್ನಾಲಜಿ ಯಾವ ಲೆವೆಲಲ್ಲಿದೆ ಅಂದರೆ ನೋಡಿ, ಇನ್ನೂ ಕೂಡ ಅಡುಗೆ ಮಾಡ್ತಾ ಇದ್ದಂತಹ ಒಲೆ ಹಾಗೆ ನಿಮಗೆ ಕಾಣುತ್ತೆ ನೋಡಿ. ಅಲ್ಲಿ 3 ರಂಧ್ರಗಳನ್ನ ಕೊಟ್ಟಿದ್ದಾರೆ. ಆ 3 ರಂಧ್ರನೂ ಈಗ ನಾವೆಲ್ಲ ಏನು ಹೊಗೆ ಪೈಪ್ ಅಂತ ಮಾಡ್ತೀವಿ, ಆ ಟೆಕ್ನಾಲಜಿ ನೋಡಿ ಆವಾಗಲೇ ಇದೆ. ಈ ಒಲೆನ ಮಾಡಿದ್ದಾರೆ, ಅವರು ಯೂಸ್ ಮಾಡಿದಂಥ ಒಲೆ ಇನ್ನೂ ಕೂಡ ಇದು ಹೀಗೆ ಇದೆ. ಆ 3 ತಿಂಗಳ ಕಾಲ ಅದು ಉರಿದ್ರೂ ಕೂಡ ಬೆಂಕಿಯಲ್ಲಿ ಇದೆಲ್ಲ ಹಾಗೆ ಇದೆ ನೋಡಿ. ಕಟ್ಟಿರುವಂತಹ ಗೋಡೆ ಇದು ನೀರು ಹೋಗೋಕ್ಕೆ ಮಾಡಿರುವಂತಹ ಜಾಗ. ಹೈದರಾಲಿಗಳು ಸುಮಾರು ಈ ಕೋಟೆ ಮೇಲೆ 7 ಬಾರಿ ದಂಡೆತ್ತಿ ಬಂದಿರ್ತಾರೆ. ಬಟ್ ಅವ್ರು ದಂಡೆತ್ತಿ ಬಂದು ಕೋಟೆನ ಹಾಳು ಮಾಡಿ ಸುಟ್ಟಾಕಿದ್ರು ಕೂಡ ಅವ್ರ ಕೈಲಿ ಹಾಳು ಮಾಡೋಕ್ಕಾಗಿರೋದು ಇಷ್ಟೇ. ಇಲ್ಲೊಂದು ಬಾವಿ ಥರ ಇದೆ. ಸೊ ನಾವು ಅಂದ್ಕೊಂಡಿದ್ದು ಬಾವಿ ಅಂತ, ಬಟ್ ಇದು ಏನಾದರೂ ಶೇಖರಣೆ ಮಾಡೋಕ್ಕಾಗಿರ್ಬೋದು. ಇಲ್ಲಿ ನಮಗೆ ಗೊತ್ತಾಗ್ದಿರೋಂಥ ತುಂಬ ವಿಷಯಗಳಿದೆ. ನಮಗೆ ನೋಡ್ತೀವಷ್ಟೇ, ಬಟ್ ನಮಗೆ ಗೊತ್ತಾಗಲ್ಲ ಏನು ಅಂತ. ಅದನ್ನು ಯಾರನ್ನ ತಿಳಿದವರು ಬಂದು ಹೇಳಿದಾಗ ಗೊತ್ತಾಗುತ್ತೆ. ನಾವು ನೀರು ಹೋಗೋಕ್ಕೆ ಪೈಪು, ಇವಾಗ ಏನೆಲ್ಲ ನಾವು ಪೈಪೆಲ್ಲ ಯೂಸ್ ಮಾಡ್ತೀವಿ, ಆಗ ಕಲ್ಲಲ್ಲೇ ಮಾಡಿದ್ದಾರೆ. ಕಲ್ಲಲ್ಲೇ ನೀರು ಹೋಗೋಕ್ಕೆ ಜಾಗ ಮಾಡಿದ್ದಾರೆ. ಕಲ್ಲಲ್ಲೆಲ್ಲ ಬೆಂಡ್ ಮಾಡಿದ್ದಾರೆ. ಅದೆಲ್ಲ ತುಂಬ ಅದ್ಭುತವಾಗಿದೆ. ಹಾಗೆ ದಾರಿನೂ ಕೂಡ ಅಷ್ಟೇ. ನಾವು ಓಡಾಡ್ಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾವ ಕಡೆ ಹೋದರೆ ಯಾವ ಕಡೆ ಬರ್ತೀವಿ, ಯಾವ ಕಡೆ ಗ್ಯಾಪ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ.
ಮತ್ತೊಂದು ವಿಚಾರ ಏನು ಅಂದರೆ ಸ್ನೇಹಿತರೆ, ಈ ಕೋಟೆ ಸಮುದ್ರ ಮಟ್ಟಕ್ಕಿಂತ 3088 ಅಡಿ ಮೇಲೆ ಇದೆ. ಇಲ್ಲಿಂದ ಸಮುದ್ರ ಕೂಡ ಕಾಣತ್ತಂತೆ. ಹಾಗೆ ನಾವು ಸೂರ್ಯಾಸ್ತಮನ ಆಗುಂಬೆಗಿಂತ ತುಂಬ ನೀಟಾಗಿ ಇಲ್ಲಿ ನೋಡಬಹುದು. ಆದರೆ ನಾವು ಈಗ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಇಲ್ಲಿಂದ ಇನ್ನೂ ಸ್ವಲ್ಪ ಮೇಲೆ ಹೋದರೆ ಶಿಖರೇಶ್ವರ ದೇವಸ್ಥಾನ ಇದೆ. ಈಗ ಅಲ್ಲಿ ಬಿಡ್ತಿಲ್ಲ. ಅಲ್ಲಿ ಪಾಂಡವರು 13 ವರ್ಷ ವನವಾಸವನ್ನು ಮಾಡಿದ್ರು. ದ್ರೌಪದಿಗೆ ಬಾಯಾರಿಕೆ ಆದ ಸಮಯದಲ್ಲಿ ನೀರೆಲ್ಲೂ ಸಿಗದೆ ಭೀಮ ತನ್ನ ಗದೆಯಿಂದ ನೆಲಕ್ಕೆ ಅಂದರೆ ಬಂಡೆಗೆ ಹೊಡೆದು ಅಲ್ಲಿಂದ ನೀರನ್ನ ಉದ್ಭವ ಮಾಡ್ತಾರಂತೆ. ಅದಕ್ಕೆ ಅದನ್ನ ಗದಾ ತೀರ್ಥ ಅಂತ ಕರೀತಾರೆ. ಈಗ ನಾವು ಕೋಟೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಕೊನೆಯ ಘಟ್ಟ ಅಂತಂದ್ರೆ ನೋಡಿ, ಈ ಒಂದು ಈಜುಕೊಳ ರಾಜ ಮಹಾರಾಜರು ತಮ್ಮ ಸ್ನಾನಕ್ಕೋಸ್ಕರ ಕಟ್ಟಿದಂತಹ ಈಜುಕೊಳ ಇದು. ಇದಿಷ್ಟು ನಾನು ನಿಮಗೆ ಕೊಟ್ಟಿರುವಂತಹ ಕವಲೇದುರ್ಗದ ಮಾಹಿತಿ. ದಯವಿಟ್ಟು ಕವಲೇದುರ್ಗಕ್ಕೆ ನೀವೇನ ವಿಸಿಟ್ ಮಾಡೋದಾದರೆ ವಿಚಾರಗಳನ್ನು ತಿಳ್ಕೊಂಡು ಬನ್ನಿ. ಆಗ ಕವಲೇದುರ್ಗವನ್ನು ನೋಡಿದ್ರೆ ನಿಮಗಾಗೋ ಎಕ್ಸ್ಪೀರಿಯನ್ಸೇ ಬೇರೆ ಲೆವೆಲಲ್ಲಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫೋಟೋ ನೋಡಕ್ ಬರ್ತಾರಲ್ವ ಜನ, ಆದರೆ ಇಲ್ಲಿ ಒಂದು ಫೋಟೋ ಹೊಡೆಸ್ಕೊಳ್ದಿರ ಯಾರು ಬಂದವರು ವಾಪಸ್ಸೇ ಹೋಗಲ್ಲ. ನಿಂತಿದ್ದಾಗ ಮರಕ್ಕೆ ಬೆಲೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಉರುಳೋದ್ಮೇಲೆ ಮಾತ್ರ ತುಂಬಾ ಜನದ ಫೋಟೋಲಿ ಈ ಮರ ಬಂದಿರುತ್ತೆ. ಯಾರು ಫೋಟೋಗೆ ಬಂದಿರ್ತಾರೋ, ಕವಲೇದುರ್ಗ ಫೋಟೋಗೆ ಬಂದಿರ್ತಾರೋ ಅವ್ರ ಫೋಟೋಲೆಲ್ಲ ಈ ಮರ ನೋಡ್ಬೋದು.